ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಯಾಕೆ? ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಡಿ.ಕೆ. ಶಿವಕುಮಾರ್ ಬಣದ ಸಾಕಷ್ಟು ನಾಯಕರು ಹೇಳ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಶ್ರಾವಣದಲ್ಲಿ ಬರ್ತಾರೆ ಟಾಪಲ್ಲಿ ಅಂತೆಲ್ಲ ಕೂಡ ಮಾತಾಡಿಕೊಳ್ತಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಅವರನ್ನು ಹೀಗೆ ಮೌನಕ್ಕೆ ದೂಡಿರುವಂಥದ್ದು ಅವರೇ ಇತ್ತೀಚೆಗೆ ಕೊಟ್ಟಂತಹ ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳು ಮತ್ತು ಅನಂತರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಎದುರಾಗ್ತಿರುವಂತಹ ವೈರುಧ್ಯ ಇವೆರಡೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಮಹಾಮೌನಕ್ಕೆ ಕಾರಣವಾಗಿದೆ. ಇದರ ಜೊತೆಯಲ್ಲಿ ಹೇಳಿ ಕೇಳಿ ಪಕ್ಕ ಸಂಘಟನೆಯ ವಿಷಯಕ್ಕೆ ಬಂದರೆ ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕನೇ ಬೇರೆ ಅನ್ನೋದನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಸಿದ್ದರಾಮಯ್ಯ ಅವರ ಆ ಹೇಳಿಕೆ ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಹೇಳಿದ್ದು 2023 ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾಯಕರೆಲ್ಲ ಕೂತು ಮಾತಾಡುವಂತಹ ಸಂದರ್ಭದಲ್ಲಿ. ಅದೀಗ ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಬಣ ನಾಯಕತ್ವ ಬದಲಾವಣೆಯ ಒಂದು ಇರಾದೆ ಇಟ್ಟುಕೊಂಡೆ ಒಂದು ಆಂತರಿಕ ಸಮೀಕ್ಷೆಯನ್ನು ನಡೆಸಿತು. ಒಂದು ವೇಳೆ ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ, ಅಂತಹ ಸಂದರ್ಭದಲ್ಲಿ ಈ ಕ್ಷಣಕ್ಕೆ ಅಂಥದ್ದೊಂದು ಬದಲಾವಣೆ ಆದಮೇಲೆ ಚುನಾವಣೆಗೆ ಏನಾದರೂ ಹೋದರೆ ಏನಾಗಬಹುದು ಅನ್ನುವಂಥ ಒಂದು ಆಂತರಿಕ ಸಮೀಕ್ಷೆಯನ್ನು ಹೈದರಾಬಾದ್ ಮೂಲದ ಒಂದು ಸಮೀಕ್ಷಾ ಸಂಸ್ಥೆಯಿಂದ ಮಾಡಿಸಿದ್ರು. ಆ ರಿಸಲ್ಟ್ ನೋಡಿದ ಮೇಲೆ ಬಹುದೊಡ್ಡ ಶಾಕ್ಗೆ ಡಿ.ಕೆ. ಬಣ ಗುರಿಯಾಗಿರುವಂಥದ್ದು. ಒಂದು ಸಚಿವರ ಮೌಲ್ಯಮಾಪನ ಮಾಡ್ಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಜೊತೆಯಲ್ಲಿ ನಾಯಕತ್ವದ ಬದಲಾವಣೆಯ ಚರ್ಚೆ ಹುಟ್ಟು ಹಾಕಿ ಹೋಗಿದ್ರು. ಆಂತರಿಕ ಕಚ್ಚಾಟಕ್ಕೆ ಬಹುಮುಖ್ಯ ಕಾರಣ ಆಗಿತ್ತು. ನಾಯಕ ಸಮಾಜದ ಇಬ್ಬಿಬ್ಬರು ಸಚಿವರನ್ನು ಸಂಪುಟದಿಂದ ಕೆಳಗಿಳಿಸಬೇಕಾಯಿತು, ಒಬ್ಬರ ರಾಜೀನಾಮೆ ಮತ್ತೊಬ್ಬರ ವಜಾ. ಇವೆಲ್ಲದರ ಜೊತೆಯಲ್ಲಿ ಈ ಧರ್ಮಸ್ಥಳ ಪ್ರಕರಣ ಕೂಡ ಮತ್ತೊಂದು ಕಡೆ ನಡೀತಿರುವಂಥದ್ದು. ಈ ಎಲ್ಲ ಅಂಶಗಳನ್ನು ಒಟ್ಟುಗೂಡಿಸ್ಕೊಂಡು ಕಾಂಗ್ರೆಸ್ ಅದರಲ್ಲೂ ನಾಯಕತ್ವ ಬದಲಾವಣೆ ಆದಮೇಲೆ ಏನಾಗಬಹುದು ನೋಡಿ. ಹೈದರಾಬಾದ್ ಮೂಲದ ಒಂದು ಸಮೀಕ್ಷಾ ಸಂಸ್ಥೆ ನಡೆಸಿದೆ ಎನ್ನಲಾದಂತಹ ಆಂತರಿಕ ಸಮೀಕ್ಷಾ ವರದಿ ಅದು ಡಿ.ಕೆ. ಶಿವಕುಮಾರ್ ಅವರ ಬಣ ನಡೆಸಿರುವಂಥದ್ದು. ಯಾಕಂದರೆ ಸುನೀಲ್ ಕನ್ನುಗೋಲು ಅವರ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆಯಂತಹ ದುಸ್ಸಾಹಸಕ್ಕೆ ಕೈ ಹಾಕೋಕ್ಕಿಂತ ಮುಂಚೆ ಒಂದು ಲೆಕ್ಕಾಚಾರ ಚೌಕಟ್ಟಿನಲ್ಲಿ ಮಾಡಿರ್ತಾರೆ. ಅವರು ಕೊಟ್ಟಿರೋ ಸಮೀಕ್ಷಾ ವರದಿ ಏನು? ಈ ಕ್ಷಣಕ್ಕೆ ರಾಜ್ಯದಲ್ಲಿ ಚುನಾವಣೆ ನಡೆದಿದೆ ನೋಡಿ. ಇಲ್ಲಿ ತುಂಬ ಸೂಕ್ಷ್ಮವಾಗಿ ಗಮನದಲ್ಲಿರಬೇಕು. ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸಿದ್ರೆ, ಆ ಜಾಗಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬಂದು ಕೂತ್ರೆ, ಆಗ ಏನಾದರೂ ಚುನಾವಣೆ ತಕ್ಷಣಕ್ಕೆ ನಡೆದ್ರೆ ರಾಜ್ಯದ ಜನರ ಅಭಿಮತ ಹೇಗಿರಬಹುದು? ಹೈದರಾಬಾದ್ ಮೂಲದ ಸಮೀಕ್ಷಾ ಸಂಸ್ಥೆ ಕೊಟ್ಟಿರುವಂಥದ್ದು ಇದು ಸೀಕ್ರೆಟ್ ವರದಿ ನೋಡಿ. 8ರಿಂದ 16 ಕ್ಷೇತ್ರಗಳನ್ನು ಈ ಸಲ ಪಕ್ಷೇತರರು ಗೆಲ್ತಾರೆ. ಬರೆದಿಟ್ಕೊಳ್ಳಿ, ಈ ಸಲ ಅಂತಲ್ಲ, 2028 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಪಕ್ಷೇತರರ ಸಂಖ್ಯೆ 2 ಅಂಕಿಯನ್ನು ದಾಟುತ್ತೆ. ಅದು 10 ಇರಬಹುದು, 20ಕ್ಕಿಂತ ಹೆಚ್ಚಿರಬಹುದು. ಈಗ ನೀವು ಪಕ್ಷೇತರ ಅಂತ ಅಂದರೆ ಹೊಸ ಪಕ್ಷಗಳನ್ನು ಕೂಡ ಇಲ್ಲಿ ನೀವು ಕೌಂಟ್ ಮಾಡಿಕೊಳ್ಳಬಹುದು. ಅದು ಬಸನಗೌಡ ಪಾಟೀಲ್ ಯತ್ನಾಳ್ರ PRP ಇರ್ಬೋದು, KRS ಇರಬಹುದು, ಎಲ್ಲವೂ ಕೂಡ ಇಲ್ಲಿಗೆ ಬರುತ್ತೆ. ಪ್ರಜಾಕೀಯ ಕೂಡ, ಯಾಕಂದರೆ ಜನ 3 ಪಕ್ಷಗಳನ್ನು ನೋಡಿದರೆ ಮತ್ತೊಂದು ಪಕ್ಷಕ್ಕೆ ಅವಕಾಶ ಕೊಡುವಂತಹ ಸಾಧ್ಯತೆಗಳಿದೆ. ಆ ಕಾರಣಕ್ಕೋಸ್ಕರನೇ ಹೈದರಾಬಾದ್ ಮೂಲದ ಸಮೀಕ್ಷಾ ಸಂಸ್ಥೆ ಹೇಳಿರುವಂತಹ ನಂಬರ್ 8ರಿಂದ 16 ಸ್ಥಾನ ಗೆಲ್ಲಬಹುದು. ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸಿದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿಯಾಗಿ ತಕ್ಷಣ ಚುನಾವಣೆಗೆ ಹೋದರೆ ಜಾತ್ಯತೀತ ಜನತಾದಳದ ನಂಬರ್ ಏನಾಗಬಹುದು? 20ರಿಂದ 30 ಸ್ಥಾನಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ. ಅದು ಮೈತ್ರಿ ಆದರೆ ಇನ್ನೂ ದೊಡ್ಡ ಲಾಭ ಆಗುತ್ತೆ ಅನ್ನುವಂಥದ್ದು ಲೆಕ್ಕ. BJP ಲೆಕ್ಕಾಚಾರ ಏನಾಗಬಹುದು ನೋಡಿ. ತುಂಬ ದೊಡ್ಡ ನಂಬರ್ ಸಿಗತ್ತೆ. 66 ಗೆದ್ದಿದ್ರು, ಅದಕ್ಕಿಂತ ಹೆಚ್ಚಿನ ನಂಬರ್ ಸಿಗತ್ತೆ ಈ ಕ್ಷಣಕ್ಕೆ. ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸಿ ಆ ಜಾಗಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬಂದು ಕೂತು ಚುನಾವಣೆ ಎದುರಿಸಿದ್ರೆ 85ರಿಂದ 95 ಸ್ಥಾನಗಳನ್ನು BJP ಗೆಲ್ಲೋದಕ್ಕೆ ಶಕ್ಯವಾಗಬಹುದು. ಅದು ಮೈತ್ರಿ ಆದರೆ. ಏಕಾಂಗಿ ಆದರೆ ಸ್ವಲ್ಪ ನಂಬರ್ ಕಡಿಮೆ ಆಗಬಹುದು. ಇನ್ನು ಕಾಂಗ್ರೆಸ್ನ ಲೆಕ್ಕ, ಅದು ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಏನಾದರೂ ಚುನಾವಣೆ ಎದುರಿಸಿದ್ರೆ ಸಿದ್ದರಾಮಯ್ಯ ಅವರು ಜಸ್ಟ್ ಹಿಂದೆ ನಿಂತಿರ್ತಾರಷ್ಟೇ, ಅವರನ್ನು CM ಸ್ಥಾನದಿಂದ ಇಳಿಸಿಬಿಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಚುನಾವಣೆಗೆ ಹೋದರೆ ಕಾಂಗ್ರೆಸ್ 80ರಿಂದ 90 ಸ್ಥಾನಗಳಿಗೆ ಅಷ್ಟೇ ತೃಪ್ತಿ ಪಟ್ಟುಕೊಳ್ಳಬಹುದು ಅನ್ನುವಂಥದ್ದು
ಹೈದರಾಬಾದ್ ಮೂಲದ ಸಮೀಕ್ಷಾ ಸಂಸ್ಥೆ ನೀಡಿರುವಂಥ ಒಂದು ಸೀಕ್ರೆಟ್ ರಿಪೋರ್ಟ್. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡೆ ನಾಯಕತ್ವ ಬದಲಾವಣೆ ಬೇಕು ಅನ್ನುವಂತಹ ಕೂಗನ್ನು ತಗ್ಗಿಸಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಬಣದ ಧ್ವನಿ ಅಡಗಿದೆ. ಡಿ ಕೆ ಶಿವಕುಮಾರ್ ಅವರು ಪೇಲವ ಮುಖದಲ್ಲಿ ಈಗ ಓಡಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಜನವರಿಗೆ ಕ್ರಾಂತಿ ಆಗುತ್ತೆ, ಫೆಬ್ರವರಿಗೆ ಚಾನ್ಸೇ ಇಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದ ಲೆಕ್ಕ. ಅದು ಮುಗಿದ ಕತೆ ರೀ, ಇನ್ನೇನು ಮಾತಾಡಬೇಡಿ ಅಂತ ದಿನೇಶ್ ಗುಂಡೂರಾವ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು 2 ತಿಂಗಳ ಹಿಂದೆ ಹೇಳಿದಂತಹ ಮಾತುಗಳು ಈಗ ನಿಜವಾಗ್ತಿವೆ. ಹಾಗಿದ್ರೆ ಈ ಹೈದರಾಬಾದ್ ಮೂಲದ ಸಮೀಕ್ಷಾ ಸಂಸ್ಥೆ ಹೇಳ್ತಿರೋ ನಂಬರ್ ನಿಜವಾಗಬಹುದಾ? ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರೆ ಕಾಂಗ್ರೆಸ್ 80 ಸ್ಥಾನಕ್ಕೆ ಇಳಿಯುತ್ತಾ? ಕಮೆಂಟ್ ಮಾಡಿ.